ನಮಸ್ಕಾರ ಕರ್ನಾಟಕ. ಇವತ್ತು ನಾನು ನಿಮಗೆ ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ AI ಟೂಲ್ ಡ್ಯೂರಬಲ್ AI ವೆಬ್ಸೈಟ್ ಬಿಲ್ಡರ್ ಬಗ್ಗೆ ಹೇಳ್ಕೊಡ್ತೀನಿ. ನಾರ್ಮಲಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಂದ್ರೆ ಡಿಸೈನ್, ಕಂಟೆಂಟ್, ಸೆಕ್ಷನ್ಸ್, ಕಾಂಟ್ಯಾಕ್ಟ್ ಫಾರ್ಮ್ ಎಲ್ಲ ಮ್ಯಾನ್ಯಲ್ ಆಗಿ ಮಾಡಬೇಕಾಗುತ್ತೆ. ನಾನು ಲೈವ್ ಆಗಿ ಡ್ಯೂರಬಲ್ AI ಬಳಸಿ ಒಂದು ಕ್ಲಿಕ್ ನಲ್ಲಿ ವೆಬ್ಸೈಟ್ ಹೇಗೆ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ನೀವು ನೋಡ್ತಿರೋದು AI ಡೋಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದಿವ್ಯಾ. ಇದು ಕನ್ನಡಿಗರ AI ಗುರು. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡೆಮೋ. ಇವತ್ತು ನಾವು ಈ ವಿಡಿಯೋದಲ್ಲಿ ಈ ತರ ಪ್ರೊಫೆಷನಲ್ ಇ-ಕಾಮರ್ಸ್ ವೆಬ್ಸೈಟ್ ಹೇಗೆ ಬಿಲ್ಡ್ ಮಾಡಬಹುದು ಅಂತ ನೋಡೋಣ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರೋ ವೆಬ್ಸೈಟ್ ಅಲ್ಲಿ ಕ್ಲೀನ್ ಲೇಔಟ್ ಇದೆ, ಪ್ರಾಡಕ್ಟ್ಸ್ ಪ್ರಾಪರ್ ಆಗಿ ಅರೇಂಜ್ ಆಗಿದೆ, ಪ್ರೈಸಿಂಗ್ ಬಟನ್, ಕಾಂಟ್ಯಾಕ್ಟ್ ಸೆಕ್ಷನ್ ಎಲ್ಲವೂ ಕ್ಲಿಯರ್ ಆಗಿದೆ. ಡೆಸ್ಕ್ಟಾಪ್, ಟ್ಯಾಬ್ಲೆಟ್, ಮೊಬೈಲ್ ಎಲ್ಲ ಸ್ಕ್ರೀನ್ ಅಲ್ಲಿ ಕೂಡ ಈ ವೆಬ್ಸೈಟ್ ಸರಿಯಾಗಿ ಅಡ್ಜಸ್ಟ್ ಆಗ್ತದೆ. ಸ್ಕ್ರೀನ್ ಚೇಂಜ್ ಆದ್ರೂ ಡಿಸೈನ್ ಬ್ರೇಕ್ ಆಗಲ್ಲ. ಅಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಇದೆಲ್ಲ ಮಿನಿಟ್ಸ್ ಅಲ್ಲಿ ನೀವು ಕ್ರಿಯೇಟ್ ಮಾಡಬಹುದು. ಕೋಡಿಂಗ್ ಬೇಕಂತ ಇಲ್ಲ, ಯಾವುದೇ ಡಿಸೈನ್ ಸ್ಕಿಲ್ಸ್ ಕೂಡ ಬೇಕಂತ ಇಲ್ಲ. ಸೊ ಬಿಫೋರ್ ಬಿಲ್ಡಿಂಗ್ ದಿ ವೆಬ್ಸೈಟ್, ಲೆಟ್ಸ್ ಟೇಕ್ ಅ ಕ್ವಿಕ್ ಲುಕ್ ಆನ್ ವಾಟ್ ಈಸ್ ಡ್ಯೂರೇಬಲ್ AI. ಫಸ್ಟ್ ಆಫ್ ಆಲ್, ಡ್ಯೂರೇಬಲ್ AI ಅಂದ್ರೆ ಏನು? ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಇದು ಒನ್ ಕ್ಲಿಕ್ AI ವೆಬ್ಸೈಟ್ ಬಿಲ್ಡರ್. ನಾರ್ಮಲಿ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೀವು ಏನೇನು ಮಾಡಬೇಕಾಗ್ತದೆ? ಫಸ್ಟ್ ನೀವು ಡಿಸೈನ್ ಥಿಂಕ್ ಮಾಡಬೇಕು, ಆದಮೇಲೆ ಕಾಂಟೆಂಟ್ ಬರೀಬೇಕು, ಇಮೇಜಸ್ ಚೂಸ್ ಮಾಡಬೇಕು, ಸೆಕ್ಷನ್ಸ್ ಅರೇಂಜ್ ಮಾಡಬೇಕು, ಕಾಂಟ್ಯಾಕ್ಟ್ ಫಾರ್ಮ್ಸ ಸೆಟಪ್ ಮಾಡಬೇಕಾಗ್ತದೆ. ಬಟ್ ಡ್ಯೂರೇಬಲ್ AI ಅಲ್ಲಿ ನೀವು ಜಸ್ಟ್ ಬಿಸ್ನೆಸ್ ಟೈಪ್ ಮತ್ತು ಲೊಕೇಶನ್ ಟೈಪ್ ಮಾಡಿದರೆ ಸಾಕು. AI ಇಟ್ ಸೆಲ್ಫ್ ಥಿಂಕಿಂಗ್ ಸ್ಟಾರ್ಟ್ ಮಾಡ್ತದೆ ಆ್ಯಂಡ್ ಕಂಪ್ಲೀಟ್ ವೆಬ್ಸೈಟ್ ಬಿಲ್ಡ್ ಮಾಡಿ ಕೊಡ್ತದೆ. ಫಾರ್ ಎಕ್ಸಾಂಪಲ್, ನೀವು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ಎಂಟರ್ ಮಾಡಿದರೆ ಹೋಮ್ ಪೇಜ್, ಅಬೌಟ್ ಸೆಕ್ಷನ್, ಸರ್ವಿಸಸ್, ಕಾಂಟ್ಯಾಕ್ಟ್ ಪೇಜ್ ಎಲ್ಲ ಆಟೋಮೆಟಿಕಲಿ ರೆಡಿ ಮಾಡಿ ಕೊಡ್ತದೆ. ಆ್ಯಂಡ್ ಇದು ಜಸ್ಟ್ ಎಂಟಿ ಲೇಔಟ್ ಅಲ್ಲ, ಆಕ್ಚುಯಲ್ ಕಾಂಟೆಂಟ್ ಕೂಡ ಲೈಕ್ ಹೆಡ್ಲೈನ್ಸ್, ಡಿಸ್ಕ್ರಿಪ್ಷನ್ಸ್, ಈವನ್ ಕಾಲ್ ಟು ಆಕ್ಷನ್ ಟೆಕ್ಸ್ಟ್ AIನೇ ಬರೆದು ಕೊಡ್ತದೆ. ಸೊ ಬಿಗಿನರ್ಸ್ಗೆ ನೀವು ಫಸ್ಟ್ ಟೈಮ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಇದು ಟೈಮ್ ಸೇವ್ ಮಾಡ್ತದೆ ಆ್ಯಂಡ್ ಕನ್ಫ್ಯೂಷನ್ ಕೂಡ ಕಡಿಮೆ ಮಾಡ್ತದೆ. ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂದರೆ ಕಾಂಪ್ಲಿಕೇಟೆಡ್ ಅಂತ ಅನಿಸ್ತದೆ ಅಲ್ವಾ? ಬಟ್ ಡ್ಯೂರೇಬಲ್ AI ಅದನ್ನ ಸಿಂಪಲ್ ಮಾಡ್ತದೆ. ನಾವು ಇಂಪಾರ್ಟೆಂಟ್ ಕ್ವೆಶನ್, ಈ ಟೂಲ್ ಯಾರಿಗೆ ಆಕ್ಚುಲಿ ಯೂಸ್ ಆಗ್ತದೆ ಅಂತ. ಫಸ್ಟ್, ಸ್ಮಾಲ್ ಬಿಸ್ನೆಸ್ ಓನರ್ಸ್, ಬೇಕ್ರಿ, ಬುಟೀಕ್, ಜಿಮ್, ಟ್ಯೂಷನ್ ಸೆಂಟರ್ ಓನರ್ಸ್ಗೆ ಜಸ್ಟ್ ಬೇಸಿಕ್ ಆನ್ಲೈನ್ ಪ್ರೆಸೆನ್ಸ್ ಬೇಕು ಅಂದರೆ ಡ್ಯೂರೇಬಲ್ AIನ ಇವರು ಯೂಸ್ ಮಾಡ್ಬೋದು. ಸೆಕೆಂಡ್, ಫ್ರೀಲ್ಯಾನ್ಸರ್ಸ್, ಡಿಸೈನರ್ಸ್, ಡೆವಲಪರ್ಸ್, ಡಿಜಿಟಲ್ ಮಾರ್ಕೆಟರ್ಸ್, ಕ್ಲೈಂಟ್ಗೆ ಶೋ ಮಾಡಲಿಕ್ಕೆ ಸಿಂಪಲ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಬೇಕು ಅಂದರೆ ವಿದಿನ್ ಮಿನಿಟ್ಸಲ್ಲಿ ಇದು ರೆಡಿ ಮಾಡಿ ಕೊಡ್ತದೆ. ನೆಕ್ಸ್ಟ್, ಸ್ಟೂಡೆಂಟ್ಸ್, ಕಾಲೇಜ್ ಪ್ರಾಜೆಕ್ಟ್ಗೆ ವೆಬ್ಸೈಟ್ ಬೇಕು ಆರ್ ರೆಸ್ಯೂಮೆ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಕೋಡಿಂಗ್ ಕಲಿಯದೇ ನೀವು ಇದನ್ನು ಯೂಸ್ ಮಾಡ್ಬೋದು. ಫೋರ್ತ್, ಸ್ಟಾರ್ಟಪ್ಸ್, ಜಸ್ಟ್ ಐಡಿಯಾ ಟೆಸ್ಟ್ ಮಾಡಬೇಕು ಅಂದರೆ ನೀವು ಲ್ಯಾಂಡಿಂಗ್ ಪೇಜ್ ಫಾಸ್ಟ್ ಆಗಿ ಬಿಲ್ಡ್ ಮಾಡಿ ಪೀಪಲ್ ರೆಸ್ಪಾನ್ಸ್ ನೋಡ್ಬೋದು. ಸೊ ಇದು ಕಾಂಪ್ಲೆಕ್ಸ್ ವೆಬ್ಸೈಟ್ಗೆ ಅಲ್ಲ, ಬಟ್ ಫಾಸ್ಟ್, ಕ್ಲೀನ್, ಪ್ರೊಫೆಷನಲ್ ವೆಬ್ಸೈಟ್ಗೆ ಬೆಸ್ಟ್. ವಾಕ್ ಥ್ರೂ ಮುಂಚೆ ಡ್ಯೂರೇಬಲ್ AI ಬಿಹೈಂಡ್ ದ ಸೀನ್ಸ್ ಅಲ್ಲಿ ಏನು ಮಾಡ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನೀವು ಟೂ ಥಿಂಗ್ಸ್ ಪ್ರೊವೈಡ್ ಮಾಡ್ತೀರಾ, ಬಿಸ್ನೆಸ್ ಟೈಪ್ ಆ್ಯಂಡ್ ಲೊಕೇಶನ್. ಬೇಸ್ಡ್ ಆನ್ ದ್ಯಾಟ್ AI ಒಂದು ಟೆಂಪ್ಲೇಟ್ ಚೂಸ್ ಮಾಡ್ತದೆ, ಮ್ಯಾಚಿಂಗ್ ಕಾಂಟೆಂಟ್ ಜನರೇಟ್ ಮಾಡ್ತದೆ, ಇಮೇಜಸ್ ಪಿಕ್ ಮಾಡ್ತದೆ ಆ್ಯಂಡ್ ಪ್ರಾಪರ್ ಸೆಕ್ಷನ್ಸ್ ಅರೇಂಜ್ ಮಾಡ್ತದೆ. ಸೊ ಇದು ರ್ಯಾಂಡಮ್ ವೆಬ್ಸೈಟ್ ಅಲ್ಲ, ಬಿಸ್ನೆಸ್ ಟೈಪ್ಗೆ ಸೂಟ್ ಆಗುವ ಲೇಔಟ್ ಕ್ರಿಯೇಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಅಂದರೆ ಹೀರೋ ಸೆಕ್ಷನ್, ಸರ್ವಿಸಸ್, ಟೆಸ್ಟಿಮೋನಿಯಲ್ಸ್, ಕಾಂಟ್ಯಾಕ್ಟ್ ಫಾರ್ಮ್ ಈ ಫ್ಲೋ ಫಾಲೋ ಮಾಡ್ತದೆ. ಇ-ಕಾಮರ್ಸ್ ಆರ್ ಪೋರ್ಟ್ಫೋಲಿಯೋ ಅಂದರೆ ಲೇಔಟ್ ಡಿಫ್ರೆಂಟ್ ಆಗ್ತದೆ. ಸೊ ಬೇಸಿಕಲಿ ಡ್ಯೂರೇಬಲ್ AI ವರ್ಕ್ಸ್ ಲೈಕ್ ಫಸ್ಟ್ ಡ್ರಾಫ್ಟ್ ರೆಡಿ ಮಾಡಿಕೊಡುವ ಅಸಿಸ್ಟೆಂಟ್. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಆಕ್ಚುಯಲ್ ವೆಬ್ಸೈಟ್ ಡ್ಯೂರೇಬಲ್ AI ಇಂದ ಜನರೇಟ್ ಮಾಡಿ ಆ ವೆಬ್ಸೈಟನ್ನು ನೀವು ಹೇಗೆ ಕಸ್ಟಮೈಸ್ ಮಾಡಬಹುದು ಅಂತ ತೋರಿಸ್ತೇನೆ. ನಾವೀಗ ಟೂಲನ್ನು ಓಪನ್ ಮಾಡೋಣ. ಸೊ ಲೆಟ್ಸ್ ಟೈಪ್ ಡ್ಯೂರೇಬಲ್ AI ಇನ್ ಬ್ರೌಸರ್. ಡ್ಯೂರೇಬಲ್ AI ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟ್ ಅಲ್ಲಿ ಡ್ಯೂರೇಬಲ್ AI ವೆಬ್ಸೈಟ್ ಬಿಲ್ಡರ್ ಅಂತ ಆಪ್ಷನ್ ಸಿಗ್ತದೆ. ಸೊ ಇದನ್ನು ಕ್ಲಿಕ್ ಮಾಡೋಣ. ಇದು ಡ್ಯೂರೇಬಲ್ AI ಡ್ಯಾಶ್ ಬೋರ್ಡ್, ಕ್ಲೀನ್ ಇಂಟರ್ಫೇಸ್ ಇದೆ ಆ್ಯಂಡ್ ಯಾವುದೇ ಕನ್ಫ್ಯೂಸಿಂಗ್ ಆಪ್ಷನ್ ಇಲ್ಲ. ಸೊ ಲೆಟ್ಸ್ ಕ್ಲಿಕ್ ಆನ್ ಸ್ಟಾರ್ಟ್ ಫಾರ್ ಫ್ರೀ. ಸ್ಟಾರ್ಟ್ ಫಾರ್ ಫ್ರೀ ಕ್ಲಿಕ್ ಮಾಡಿ ಆದಮೇಲೆ ಫಸ್ಟ್ ನೀವು ಸೈನ್ ಅಪ್ ಆಗಬೇಕಾಗ್ತದೆ. ಸೊ ಲೆಟ್ಸ್ ಸೈನ್ ಅಪ್. ಡ್ಯೂರೇಬಲ್ AI ಫಸ್ಟ್ ನಿಮಗೆ ಸಿಂಪಲ್ ಕ್ವೆಶನ್ಸ್ ಕೇಳ್ತದೆ. ಸೊ ಫಸ್ಟ್ ಇದು ವಾಟ್ ಟೈಪ್ ಆಫ್ ಬಿಸ್ನೆಸ್ ಆರ್ ಯು ಬಿಲ್ಡಿಂಗ್ ಅಂತ ಕೇಳ್ತಾ ಉಂಟು. ನಾನೀಗ ಪ್ರಾಡಕ್ಟ್ ಬೇಸ್ಡ್ ಇ-ಕಾಮರ್ಸ್ ವೆಬ್ಸೈಟ್ ಅಂತ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇದು ವಾಟ್ ಈಸ್ ಯುವರ್ ಕರೆಂಟ್ ಮಂತ್ಲಿ ರೆವೆನ್ಯೂ ಅಂತ ಕೇಳ್ತಾ ಉಂಟು. ನಾನು ಜಸ್ಟ್ ಸ್ಟಾರ್ಟಿಂಗ್ ಅಂತ ಕೊಡ್ತೇನೆ. ಆದಮೇಲೆ ವೇರ್ ಇಸ್ ಯುವರ್ ಬಿಸ್ನೆಸ್ ಲೊಕೇಟೆಡ್ ಅಂತ ಕೇಳ್ತಾ ಉಂಟು. ನಾನು ಬ್ಯಾಂಗ್ಳೂರ್ ಅಂತ ಕೊಡ್ತೇನೆ.
ನೆಕ್ಸ್ಟ್ ವಾಟ್ ಈಸ್ ದ ನೇಮ್ ಆಫ್ ಯುವರ್ ಬಿಸ್ನೆಸ್. ಸೊ ನಾನು ಕಾರ್ಟಿಫೈ ಅಂತ ಟೈಪ್ ಮಾಡ್ತೇನೆ. ಆದಮೇಲೆ ಸ್ಟಾರ್ಟ್ ಬಿಲ್ಡಿಂಗ್. ನೀವೀಗ ನೋಡ್ಬೋದು AI ಆಲ್ರೆಡಿ ವೆಬ್ಸೈಟ್ ಜನರೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ನಾವು ವ್ಯೂ ವೆಬ್ಸೈಟ್ ಅಂತ ಕ್ಲಿಕ್ ಮಾಡೋಣ. ನೀವೀಗ ನೋಡ್ಬೋದು ಡ್ಯೂರೇಬಲ್ AI ನಮಗೆ ಎಂಟೈರ್ ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡಿ ಕೊಟ್ಟಿದೆ. ಸೊ ಇಲ್ಲಿ ಹೋಮ್ ಪೇಜ್ ಇದೆ, ಪ್ರಾಡಕ್ಟ್ ಸೆಕ್ಷನ್ ಇದೆ, ರಿವ್ಯೂ ಸೆಕ್ಷನ್ ಇದೆ, ಪ್ರೈಸಿಂಗ್ ಸೆಕ್ಷನ್ ಇದೆ, ಲಾಸ್ಟಿಗೆ ಕಾಂಟ್ಯಾಕ್ಟ್ ಫಾರ್ಮ್ ಆ್ಯಂಡ್ ಫೂಟರ್ ಕೂಡ ಇದೆ. ಸೊ ಟಾಪ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ ಸಿಗ್ತದೆ. ಸೊ ನಾವು ಕಸ್ಟಮೈಸ್ ಆಪ್ಷನ್ ಅನ್ನು ಕ್ಲಿಕ್ ಮಾಡೋಣ. ಕಸ್ಟಮೈಸ್ ಆಪ್ಷನ್ ಅಲ್ಲಿ ಬೇಕಾದ್ರೆ ನೀವು ಕಲರ್ಸ್ ಅನ್ನು ಚೇಂಜ್ ಮಾಡ್ಬೋದು, ಫಾಂಟ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ಬೋದು, ಆದ್ಮೇಲೆ ಆನಿಮೇಷನ್, ಬ್ರೌಸರ್ ಐಕಾನ್, ಮ್ಯಾನೇಜ್ ವಿಜೆಟ್ಸ್, ಬೇಕಾದ್ರೆ ನೀವು ಟೆಕ್ಸ್ಟ್ ಅನ್ನು ರೀಜನರೇಟ್ ಮಾಡ್ಬೋದು, ಇಲ್ಲ ನೀವು ಬೇಕಾದ್ರೆ ಎಂಟೈರ್ ವೆಬ್ಸೈಟ್ ಕೂಡ ರೀಜನರೇಟ್ ಮಾಡ್ಬೋದು. ನೆಕ್ಸ್ಟ್ ನಾವು ಪೇಜಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಪೇಜಸ್ ಆಪ್ಷನ್ ಅಲ್ಲಿ ನಿಮ್ಮ ಹತ್ರ 3 ಡಿಫ್ರೆಂಟ್ ಆಪ್ಷನ್ ಇದೆ. ಸೊ ನೀವು ಬೇಕಾದ್ರೆ ಪೇಜ್ ಅನ್ನು ಆಡ್ ಮಾಡ್ಬೋದು, ಬ್ಲಾಗ್ ಪೋಸ್ಟ್ ಅನ್ನು ಆಡ್ ಮಾಡ್ಬೋದು, ಆರ್ ಫೋಲ್ಡರ್ ಅನ್ನು ಆಡ್ ಮಾಡ್ಬೋದು. ಸೊ ನಾವು ಆಡ್ ಪೇಜ್ ಅನ್ನು ಕ್ಲಿಕ್ ಮಾಡೋಣ. ಆಡ್ ಪೇಜ್ ಅನ್ನು ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ ಸಿಗ್ತದೆ, ನಿಮ್ಗೆ ಯಾವ ಪೇಜ್ ಆಡ್ ಮಾಡ್ಬೇಕಂತ. ನೀವು ಬೇಕಾದ್ರೆ ಬ್ಲಾಂಕ್ ಪೇಜ್ ಅನ್ನು ಆಡ್ ಮಾಡ್ಬೋದು, ಸರ್ವಿಸಸ್ ಪೇಜ್ ಅನ್ನು ಆಡ್ ಮಾಡ್ಬೋದು, ಹಾಗೆ ಡಿಫ್ರೆಂಟ್ ಟೈಪ್ ಆಫ್ ಪೇಜಸ್ ಅನ್ನು ನೀವು ಆಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮ್ಮ ಹತ್ರ 2 ಆಪ್ಷನ್ಸ್ ಇದೆ, ರೀಸ್ಟೈಲ್ ಅಂಡ್ ರೀಜನರೇಟ್ ಇಮೇಜ್. ನೀವು ಬೇಕಾದ್ರೆ ಈ ಸೆಕ್ಷನ್ ಅನ್ನು ರೀಸ್ಟೈಲ್ ಕೂಡ ಮಾಡ್ಬೋದು, ಅಂಡ್ ನಿಮ್ಗೆ ಇದು ಇಮೇಜ್ ಇಷ್ಟ ಆಗ್ತದೆ ನೀವು ಇಮೇಜ್ ಅನ್ನು ರೀಜನರೇಟ್ ಕೂಡ ಮಾಡ್ಬೋದು. ಆದ್ಮೇಲೆ ನಿಮ್ಮ ಹತ್ರ ಆಡ್ ಸೆಕ್ಷನ್ ಅಂತ ಆಪ್ಷನ್ ಸಿಗ್ತದೆ ಇಲ್ಲಿ. ಸೊ ನೀವು ಬೇಕಾದ್ರೆ ಬ್ಯಾನರ್, ಸರ್ವಿಸಸ್, ಕಾಂಟೆಂಟ್, ಕ್ಲೈಂಟ್ಸ್, ಯಾವ ಸೆಕ್ಷನ್ ಬೇಕಾದ್ರೂ ನೀವು ಆಡ್ ಮಾಡ್ಕೊಳ್ಬಹುದು. ಸೆಕ್ಷನ್ಸ್ ಎಲ್ಲ ಆಡ್ ಮಾಡಿ ಆದ್ಮೇಲೆ ಲೆಟ್ಸ್ ಕ್ಲಿಕ್ ಆನ್ ಸೇವ್. ವೆಬ್ಸೈಟ್ ಅನ್ನು ಸೇವ್ ಮಾಡಿ ಆದ್ಮೇಲೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಸಿಗ್ತದೆ ಪಬ್ಲಿಷ್ ಅಂತ. ಇದನ್ನು ಯೂಸ್ ಮಾಡಿ ನೀವು ವೆಬ್ಸೈಟ್ ಅನ್ನು ಪಬ್ಲಿಷ್ ಮಾಡಬಹುದು. ಸೊ ಪಬ್ಲಿಷ್ ಮಾಡಬೇಕಾದ್ರೆ ನೀವು ಪ್ಲಾನ್ ಅನ್ನು ಅಪ್ಗ್ರೇಡ್ ಮಾಡಬೇಕಾಗ್ತದೆ, ನೀವು ಪ್ರೋ ಪ್ಲಾನ್ ಅನ್ನು ತಗೊಳ್ಬೇಕಾಗ್ತದೆ. ಓವರ್ ಆಲ್ ಇದು ಕಾಂಪ್ಲಿಕೇಟೆಡ್ ವೆಬ್ಸೈಟ್ ಬಿಲ್ಡರ್ ಅಲ್ಲ, ಫಸ್ಟ್ ಡ್ರಾಫ್ಟ್ ವೆಬ್ಸೈಟ್ ನ AI ರೆಡಿ ಮಾಡಿ ಕೊಡ್ತದೆ, ಆದ್ಮೇಲೆ ನೀವು ಜಸ್ಟ್ ಫೈನಲ್ ಟಚಸ್ ಆಡ್ ಮಾಡಬೇಕಾಗ್ತದೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.